ನಾನು ತಿಳಿಸ್ಕೊಡ್ತಾರಂತ ವಿಷಯ ಏನಪ್ಪ ಅಂದರೆ, ಈಗ ಎಷ್ಟೋ ಜನಕ್ಕೆ ಸೆಕ್ಸ್ ಸ್ಪ್ರೇನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ, ಮತ್ತು ಯಾವ ರೀತಿ ಅದನ್ನು ಬಳಸಬೇಕು ಅಂತ ಗೊತ್ತಿರೋದಿಲ್ಲ, ಯಾರು ಬಳಸಬೇಕು ಅಥವಾ ಯಾರು ಬಳಸಬಾರ್ದು ಅನ್ನೋದು ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಇವತ್ತು ಈ ಸ್ಪ್ರೇನ ಯೂಸ್ ಮಾಡೋದ್ರಿಂದ ಏನು ಎಫೆಕ್ಟ್ ಆಗುತ್ತೆ ಮತ್ತು ಯಾರು ಯೂಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೆಕ್ಸ್ ಸ್ಪ್ರೇ ಇವಾಗೆಲ್ಲ ನಿಮಗೆಲ್ಲ ಗೊತ್ತಿರೋಂಗೆ ಆನ್ಲೈನಲ್ಲಿ ಮತ್ತು ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ. ಸೊ ಅದನ್ನು ತೊಗೊಂಬಂದು ಪ್ರತಿಯೊಬ್ಬರು ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಈ ಸ್ಪ್ರೇನಲ್ಲಿ ಬೆನ್ಜೋಕೇನ್ ಮತ್ತು ಲಿಡೋಕೇನ್ ಮತ್ತು ಲೋಕಲ್ ಅನಸ್ತೇಷಿಯಾ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ, ನೀವು ಯಾವ ಪರ್ಟಿಕ್ಯುಲರ್ ಬಾಡಿ ಪಾರ್ಟ್ಗೆ ಅದನ್ನು ಅಪ್ಲೈ ಮಾಡ್ತೀರಾ, ಸೊ ಆವಾಗ ಅದು ನಮ್ನೆಸ್ ಆಗಿ ಅಂದರೆ ಮರಗಟ್ಟುವಿಕೆಯಿಂದ ನಮಗೆ ಆ ಜಾಗದಲ್ಲಿ ಯಾವುದೇ ರೀತಿ ಸೆನ್ಸೇಷನ್ ಆಗೋದಿಲ್ಲ. ಅಂದರೆ ಈಗ ನಾವು ಬೇರೆ ಕಡೆ ಬಾಡಿ ಪಾರ್ಟ್ಸ್ನ ಟಚ್ ಮಾಡಿದಂತಾಗ ನಮ್ಗೆ ಅದೇನು ಫೀಲ್ ಆಗುತ್ತೆ ಅಲ್ವಾ, ಸೊ ಅದು ಆ ಏನು ಪರ್ಟಿಕ್ಯುಲರ್ ಪಾರ್ಟಲ್ಲಿ ಆಗೋದಿಲ್ಲ. ಸೊ ಅದರಿಂದ ನಿಮಗೆ ಏನು ಸೆಕ್ಸ್ ಫೀಲ್ ಆಗದೆ ಇರೋದ್ರಿಂದ ಲಾಂಗ್ ಟೈಮ್ ನಿಮಗೆ ಸೆಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯಾರು ಈಗ ಫಸ್ಟ್ ಟೈಮ್ ತೊಗೊಂಬಂದಿರ್ತೀರಾ ಅವ್ರಿಗೊಂಥರ ಏನೋ ಓವರ್ ಎಕ್ಸೈಟ್ಮೆಂಟ್ ಇರುತ್ತೆ, ಏನಪ್ಪ ಅಂದರೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಜಾಸ್ತಿ ಟೈಮ್ ಏನಾದರೂ ಮಾಡ್ಬೋದು ಅಂತ. ಆ ಥರ ಎಲ್ಲ ಏನೂ ಇಲ್ಲ. ದಯವಿಟ್ಟು ಯಾರೇ ಯೂಸ್ ಮಾಡೋ ಹಾಗಿದ್ರೂ ಜಸ್ಟ್ 1, 2 ಇಲ್ಲ ಹೈಯೆಸ್ಟ್ ಅಂದರೆ 3 ಸ್ಪ್ರೇ ಅಷ್ಟೇ ನೀವು ಯೂಸ್ ಮಾಡಬೇಕು. ಅದರಿಂದ ಜಾಸ್ತಿ ಏನಾದರೂ ನೀವು 7, 8, 9 ಆ ಥರದ್ದೆಲ್ಲ ಸ್ಪ್ರೇ ಯೂಸ್ ಮಾಡೋದಕ್ಕೆ ಅಂದರೆ ಪಂಪ್ ನಾನು ಹೇಳ್ತಾ ಇರೋವಂಥದ್ದು 1 to 3 ಪಂಪ್ಸ್ ಅಷ್ಟೇ ಯೂಸ್ ಮಾಡಬೇಕು. ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಜಾಸ್ತಿ ಯೂಸ್ ಮಾಡಿದಷ್ಟು ಆ ಜಾಗ ತುಂಬ ಏನು ಹೇಳ್ತಾರೆ ಮರಗಟ್ಟುವಿಕೆ ಥರ ಆಗಿಬಿಡುತ್ತೆ. ಯಾರು ನಿಮ್ಮ ಪಾರ್ಟ್ನರ್ ಪ್ರೆಗ್ನೆನ್ಸಿ ಇರ್ತಾರೆ ಅಂದರೆ ಗರ್ಭಿಣಿ ಇರ್ತಾರೆ, ಮತ್ತು ಯಾರು ಮಕ್ಕಳಿಗೆ ಹಾಲು ಕುಡಿಸ್ತಾ ಇರ್ತಾರೆ ಅಂದರೆ ಹಾಲು ಕುಡಿಸುವಂಥ ತಾಯಂದಿರು ಇರ್ತಾರೆ, ಸೊ ಅಂಥವ್ರ ಜೊತೆ ನೀವು ಈ ಸ್ಪ್ರೇನ ಯೂಸ್ ಮಾಡಿ ಸೆಕ್ಸ್ ಮಾಡೋ ಹಾಗಿಲ್ಲ. ಅಂದರೆ ಯಾರಿಗೆ ಈ ಕಿಡ್ನಿ ಪೇಷಂಟ್ಸು ಅಥವಾ ಲಿವರ್ ಪೇಷಂಟ್ಸ್ ಇರ್ತಾರೆ, ಆ ಕಿಡ್ನಿ ಮತ್ತು ಲಿವರ್ಗೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳಿರುತ್ತೆ, ಸೊ ಅವರು ಈ ಸ್ಪ್ರೇನ ಯೂಸ್ ಮಾಡೋ ಹಾಗೆ. ಈ ಸ್ಪ್ರೇನ ಯಾವಾಗ ಯೂಸ್ ಮಾಡಬೇಕು ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಕೆಲವರು 2 hours 3 hours ಇಲ್ಲ ಒಂದು ದಿನ ಮುಂಚೆ ಸ್ಪ್ರೇ ಈ ಥರದ್ದೆಲ್ಲ ಮಾಡೋದಕ್ಕೆ ಹೋಗ್ತಾರೆ. ಆ ಥರ ಅಲ್ಲ. ಈ ಸ್ಪ್ರೇನ ನೀವು ಯಾವಾಗ ಸೆಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಒಂದು 10 to 15 minutes ಅಂದರೆ 10 ರಿಂದ 15 ನಿಮಿಷ ಮುಂಚೆ ಅಷ್ಟೇ ನೀವು ಈ ಸ್ಪ್ರೇನ 3 ಪಂಪ್ಸ್ ನಿಮ್ಮ ಪೆನಿಸ್ ಮೇಲೆ ಹಾಕೋಬೇಕಾಗುತ್ತೆ, ಪಂಪ್ ಮಾಡಬೇಕಾಗತ್ತೆ. ಹಾಗೆ ಲಾಸ್ಟ್ ಫೈನಲ್ ಏನಪ್ಪ ಅಂದರೆ, ತುಂಬ ಜನ ಇದನ್ನು ಕೇಳ್ತಾ ಇದ್ರಿ, ಏನಂದರೆ ಸ್ಪ್ರೇ ಮಾಡಿದಂಥ ಟೈಮಲ್ಲಿ ಓರಲ್ ಸೆಕ್ಸ್ ಮಾಡ್ಬೋದಾ ಅಂತ. ಎಸ್, ಓರಲ್ ಸೆಕ್ಸ್ ಮಾಡ್ಬೋದು. ಯಾವಾಗಪ್ಪ ಅಂದರೆ, ಈಗ ನೀವು ಅದನ್ನು ಸ್ಪ್ರೇ ಯೂಸ್ ಮಾಡಿರ್ತೀರಲ್ವ, ಯೂಸ್ ಮಾಡಿ ಆದಮೇಲೆ ಅದು ಯಾವಾಗ ಎರೆಕ್ಷನ್ ಆಗುತ್ತೆ, ಸೊ ಅಂಥ ಟೈಮಲ್ಲಿ ಒಂದು ಸೋಪಿಂದ ಅದನ್ನು ವಾಶ್ ಮಾಡಿ ಆಮೇಲೆ ಅಷ್ಟೇ ನೀವು ಓರಲ್ ಸೆಕ್ಸ್ ಮಾಡಬೇಕು. ಸೊ ಯಾವುದೋ ಏನೋ ತೊಗೊಂಬಂದು ಗೊತ್ತಿಲ್ಲದೆ ಟ್ರಯಲ್ ಮಾಡಿ ಏನಾದರೂ ಪ್ರಾಬ್ಲಮ್ ತಂದ್ಕೊಳ್ಳೋದಕ್ಕಿಂತ ದಯವಿಟ್ಟು ಈ ಥರ ಏನು ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋದನ್ನು ಯೋಚನೆ ಮಾಡಿ ನೀವು ಸ್ಪ್ರೇನ ಯೂಸ್ ಮಾಡುವಂಥದ್ದು ಒಳ್ಳೆಯದು. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್.